ಅಂತಾವ್ ಎಲ್ಲ ಕಾರ್ಖಾನೆಗಳು ಉಳಿದ್ರೆ ಈ ಪ್ರೈವೇಟ್ ಕಾರ್ಖಾನೆಯವ್ರು ತಾವೇ ಹಾದಿಗೆ ಬರ್ತಾರೆ. ಈ ಪ್ರೈವೇಟ್ ಕಾರ್ಖಾನೆಯವ್ರಿಗೆ ಏನಾಗ್ಬಿಟ್ಟದಂದ್ರೆ ಇವರು ಮಕ್ಕಳ ಕಬ್ಬು ಎಲ್ಲಿ ಒಯ್ತಾರ ಒಯ್ಲಿ ಅಂತ ಹೇಳಿ ನಿಮ್ಗೆ ಅಂಜಿಸ್ತಾರೆ. ಮತ್ ನೀವು ಇಟ್ಟು ಸುಮಾರು ಅದಿರಿ, ನಮ್ ಮುಂದ್ ಹೂ ಹತ್ತೀರಿ, ಅವ್ರ ಮುಂದೆ ಅಂಜಿ ಬರ್ತೀರಿ. ಈ ಚಳವಳಿ ನೀ ರಾಜ್ಯಕ್ಕೆ ಮಾಡಿ ಕಾರ್ಖಾನೆ ವಿರುದ್ಧ ಮಾಡಿ ತೋರ್ಸ್ ನನಗೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನನ್ನ ಇಲಾಖೆ ಮೇಲೆ ಮೇಲಿನ ಮೇಲೆ ಒಂದು ಅಪಾದನೆ ಬರ್ತದೆ. ನಿನ್ನೆ ನಮ್ಮ ಹಿರಿಯರು ಕೂಡ ಅಂದ್ರು, ಕುರುಬರು ಶಾಂತನಗೌಡರು ಏನಂದ್ರೆ ಕಾಟ ಹೊಡಿತಾರೆ ಅಂತ ಅವರು ಒಂದೇ ಬಿಟ್ರು. ನಾವು ನಿಮಗೊಂದು ವಿನಂತಿ ಮಾಡ್ಕೊಂಡಿವಿ, ಕಾಟ ಹೊಡೆದಂತ ಕಾರ್ಖಾನೆಯವರು ದಾಖಲೆ ಸಮೇತ ನೀವು ಸಿದ್ಧ ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ತೀವಿ, ಅವ್ರ ಕಾರ್ಖಾನೆ ಬಂದ್ ಕೂಡ ನಾವು ಮಾಡ್ತೀವಿ ಅಂತ ಕೆಲಸ ಮಾಡ್ತೀವಿ. ಆದ್ರೆ ನೀವು ಸಿದ್ಧೆ ಮಾಡಾಕ್ತಾ ಇರಲಿಲ್ಲ. 1 ವರ್ಷ ನಾ ಮೊದಲನೇ ವರ್ಷ 2.5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿ, 2ನೇ ವರ್ಷ 5 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿ. ಇನ್ನೂ ಒಬ್ರು ಯಾರು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿಲ್ಲ ರೈತರು. ಯಾರೋ ಒಬ್ರು ಒಂದು ಹಾವೇರೆ ಕೊಟ್ಟಾರ, ಅದು ಎಂದೋ ಸತ್ತಿದ ಕಂಪ್ಲೇಂಟ್ ಅದು, 4 ವರ್ಷದ ಹಿಂದಿನ ಹಚ್ಚಿ ಕೊಟ್ಟಾರ. ಅದು ನಾ ನಿಮ್ಮಲ್ಲಿ ಧೈರ್ಯ ಮಾಡ್ರಿ. ಇವತ್ತು ಮುಖ್ಯಮಂತ್ರಿನೇ ಬಂದ್ರು ಬಿಡ್ಲಾರ್ದಂತ ಚಿನ್ನಪ್ಪಣ್ಣ ಅದು ಒಂದ್ ಯಾಕೆ ಧೈರ್ಯ ಮಾಡೋಲ್ಲ ಅಂತ ನಾ ಕೇಳಬೇಕಾಗ್ಯದ. ನೀವು ಯಾರು ತುಡುಗು ಮಾಡ್ತಾರೆ ನಾ ಅವರಿಗೆ ತುಡುಗು ಮಾಡಂತ ಹೇಳೋದಿಲ್ಲ. ನ್ಯಾಯಯುತವಾಗಿ ಇನ್ನೂ ಒಂದು 100-200 ಗ್ರಾಮ್ ಕಮ್ಮಿ ಹಚ್ಚಲಿ ನಾ ಬೇಡ ಅನ್ನೋದಿಲ್ಲ. ಒಂದು 2 ಕಿಲೋ ಕಮ್ಮಿ ಹಚ್ಚಲಿ ಬೇಡ ಅನ್ನೋಂಗಿಲ್ಲ. ಆದ್ರೆ ಟನ್ ಗಟ್ಲೆ ಹೊಡೆದ್ರೆ ಯಾರಾದ್ರೆ ಕುತ್ತಿಗೆ ಚೆಂಡ ಹಾಕ್ತಾರ. ಅವ್ರು ಅಂತದ್ ಮಾಡಬಾರ್ದು, ಕಾರ್ಖಾನೆ ಮಾಲಕರು ಮಾಡಬಾರ್ದು. ಮತ್ ನಿಮಗೂ ಇನ್ನೊಂದು ನಾನು ಅವಕಾಶ ಮಾಡಿಕೊಟ್ಟಿನಿ, ನೀವ್ಯಾರೂ ತಿಳ್ಕೊಳಕ್ ತಯಾರಿಲ್ಲ. ನಿಮ್ಮ ಪಡದಿಂದ ಕಬ್ಬು ಹೊರಗೆ ಹೋಯ್ತಂದ್ರ ಹಾದಾಗ 1 APMC ಹತ್ತದ್ವಿ. ನಾವು ಪುಕ್ಕಟ್ ಖಾಟ ಮಾಡ್ಕೊಡ್ತೀವಿ, 1 ಪೈಸಾ ತಗೊಳ್ಳೋ ಹಂಗಿಲ್ಲ. ಇಲ್ಲೇ ನಿಂತು ಹೇಳಿ ಹೋಗ್ತಾ ಇದ್ದೀನಿ ನಾನು. ಕಪ್ಪಿನವ್ರಿಗೆ ಮಾತ್ರ ಪುಕ್ಕಟ್ ಮಾಡ್ಬೇಕಂತ ಆದೇಶ ಮಾಡೀನಿ ನಾನು. ಏನ್ ಹೇಳಾಕ್ತೀರಿ? ಫೋನ್ ಹೋಗ್ತದ. ಮತ್ ನಾ ಬರ್ತೀನಂದ್ರೆ ನನಗ ಅಂಜಿಲ್ಲ, ನೀ ಅವ್ರ ಬರೀ ಫೋನಿಗೆ ಅಂಜಲಾತಿ. ಇಲ್ಲ, ನಮ್ APMC ಕಾಟ 176 ಕಾಟ. ಇಲ್ಲೋಡಪ್ಪ, ಸ್ವಲ್ಪ ಕೇಳ್ಕೋರಿ. APMCನೂ ಗೌರ್ಮೆಂಟೇ, APMCನೂ ಗೌರ್ಮೆಂಟ್. APMC ನಡ್ಸೋರೇ ರೈತರು, ನಾನ್ ನಡ್ಸಂಗಿಲ್ಲ. ಹಂಗ ಮಾಡಂಗಿಲ್ಲ, ಹಂಗ ಅನ್ಕೋತ್ ಕೂಡ್ಬಾರ್ದು. ಇದೇ ನಿಮ್ ತಪ್ಪದ. ಇಲ್ಲೋಡಪ್ಪ, ಸ್ವಲ್ಪ ಬಿಡು, ಆ ಕಡೆ ಮಾತಾಡ್ಬೇಡ. ಈಗ ಮತ್ ನನ್ನ ಮನಸ್ಸು ಆ ಕಡೆ ತಮ್ಮ ಸಾಹೇಬ್ರು ಮಾತಾಡ್ಬೇಕ. ನಾನ್ ನಿಮಗ್ ಹೇಳಾಗತ್ತೀನಿ, ಹಾದಿ ಹೇಳಾಗತ್ತೀನಿ. 176 APMC ಇಲ್ಲೋ, ನಿಮಗ್ ಹಾದಾಗ ಹೋಗಾಗ ಒಂದಾದ್ರೂ 10. ಮತ್ ನಾವು APMC ಇಂದ ಆದೇಶ ಮಾಡಿವಿ. ಅವರೇ ನಮ್ಮ ಕೇನ್ ಕಮಿಟಿನಲ್ಲಿ ಇದ್ದಾರೆ. ಅವ್ರ ಇದ್ರಿಗೆ ಆದೇಶ ಮಾಡಿಸಿದೀವಿ. ಮತ್ ಅವರೇ ಪ್ರಸ್ತಾಪ ಮಾಡಿದ್ರು. ನಾವು ಅವತ್ತೇ ಆದೇಶ ಮಾಡಿಟ್ಟಿವಿ. 176 APMC ಒಳಗೆ ನೀವ್ ಎಲ್ಲಿ ಹೋದಲ್ಲಿ ಕಾಟ ಅವ್ರು ಮಾಡಿಕೊಡ್ಬೇಕು. 10 ಪೈಸಾ ತಗೋಬಾರ್ದು. 10 ಪೈಸಾ ತಗೊಳಾರ್ದೆ ಕಾಟ ಮಾಡ್ಕೊಡ್ತಾರೆ. ಇದು ರಾಜ್ಯಕ್ಕೆ ಮುಟ್ಟಿಸ್ರಿ, ಬರೀ ಜಿಲ್ಲೆಗೆ ಮುಟ್ಟಿಸ್ಬೇಡ್ರಿ. ನೀವು ಇಡೀ ಚಾಮರಾಜನಗರದಿಂದ ಬೀದರ್ ತನ ಯಾವ ನಮ್ಮ APMC ಇದಾವ ಪುಕ್ಕಟ್ಟ ನಿಮಗ್ ಕಾಟ ಮಾಡ್ಕೊಡ್ತಾರ. ಒಂದು ರಿಸೀಟ್ ಮಾಡ್ಕೊಂಡು ಹೋಗಿ ಇಟ್ಕೋರಿ. ಮುಂದೆ ಕಾರ್ಖಾನಿಗೆ ಹೋಗಿ ನೋಡ್ರಿ, ವ್ಯತ್ಯಾಸ ಆಯ್ತಿಲ್ಲ ಅದನ್ನ ಒಳಗ್ ಕಳಿಸ್ಬೇಡ್ರಿ, ಹೊರಗೆ ತಗೊಂಬರ್ರಿ, ಬಂದ್ ಕೂಟ ಅದನ್ನ ನಾವು ಮಾಡೀವಿ. ಈಗ ನಾ ಅದನ್ನ ಮುಂದೆ ಹೇಳ್ತೀನಪ್ಪ, ನಾನು ಮುಂದೆ ಹೇಳ್ತೀನಿ. ಈಗ ನೀವು ಎಲ್ಲಾರ್ದು ತಲೆಯಾಗಿರ್ತಾವ, ಇಲ್ಲ ಅನ್ನಂಗಿಲ್ಲ. ಅವು ಈಗೇ ತೊಡ್ಕೋಬೇಡ್ರಿ. ನಾ ಹೇಳಿದ್ಮೇಲೆ ನೀವು ಬಂದು ಒಬ್ಬೊಬ್ರೆ ತೊಡ್ಕೋರಿ, ನಾ ಕೇಳ್ತೀನಿ. ಇಟ್ಟು ಮಂದಿದ್ ಕೇಳೋದಂದ್ರೆ ಬಹಳ ಕಷ್ಟ ಆಗ್ತದ ನನಗೆ. ನೀವು ಒಬ್ಬೊಬ್ರು ಆಮೇಲೆ ಬರ್ರಿ. ನನ್ನ ಕಡೆ ಏನ್ ಸವಲತ್ತದ ಅದು ಹೇಳಕ್ ಬಂದೀನಿ ನಾನು ಅಷ್ಟೇ. ಇಲ್ಲಿ ನಮ್ಮವನು ನಿಂತ ನೋಡು ಬಿಜಾಪುರದ, ಇವಂಗೆ ಒಂದ್ ಕಾಟ ಕೂಡ್ಸೋದ್ ಕೊಟ್ಟಿನಿ. ಇನ್ನ ತನ ಕೂಡ್ಸಲ್ಲ, ಇಲ್ಲೇ ಅದ.
ಜಾಗ ಹೊಡೆದ್ ಕಿಶನ್ ಕೂರ್ಸ್ ಆಮೇಲೆ ನಾನು ನೋಡ್ಕೋತೀನಿ. ಅದನ್ನೇನಿಲ್ಲ, ಅದು ಜಾಗ ಸ್ಯಾಂಕ್ಷನ್ ಮಾಡ್ಬೇಕು ಕಾನೂನು ಪ್ರಕಾರ ಹೇಳದಂಗೆ. ನಾನು ಅದಕ್ಕೂ ಪತ್ರ ಬರ್ದೀನಿ, ಅವ್ರಿಗೂ ಒಂದು ಕಾಟ ಕೂಡಿಸ್ಕೊಡ್ತೀನಿ ನಾನು, ನೀವು ಕೂಡಿಸ್ಕೋರಿ. ಮತ್ತ ಆ ಕಾಟ ರೈತ ಸಂಘದಿಂದ ಮೇಂಟೈನ್ ಮಾಡ್ರಿ ಅಂತೂ ಕೂಡ ನಾನು ಹೇಳಿದ್ದೀನಿ ನಿಮ್ಗೆ. ಅದಕ್ಕೆ ಏನ್ ಬೇಕಾದ್ ತೂಕ ಮಾಡ್ಕೊಂಡು ಉಳಿದಿದ್ ಬೆಳೆಗೆ ಸ್ವಲ್ಪ ರೊಕ್ಕ ತಗೋರಿ. ನಿಮ್ಮ ಕಾಟ ಇದ್ರೆ ಅದು ಮೇಂಟೈನ್ ಆಗ್ಬೇಕಲ್ಲ. ಅದನ್ನ ಯಾರ ನೋಡೋರು ಒಂದು ಇಬ್ರು ಅನ್ನದಾತಗಳು ಬೇಕಲ್ಲ, ಅದಕ್ಕೂ ಗಿರಿಸ್ ಹಾಕವ ಆಯಿಲ್ ಹಾಕವ್ರೆ ಬೇಕಲ್ಲ. ಇದನ್ನ ವಿಚಾರ ಮಾಡಿ ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ, ಹೆಚ್ಚು ಕಡಿಮೆ 12 ಕಾಟ ನಾನು ಹೊಸ ಕೂಡ್ಸಕತ್ತೀನಿ ಇಡೀ ರಾಜ್ಯ ತುಂಬಾ. ಚಾಮರಾಜನಗರದವ್ರು ಇರ್ಲಿ, ಬಿಜಾಪುರದವ್ರು ಇರ್ಲಿ, ಬೆಳಗಾವದವ್ರು ಇರ್ಲಿ, ಬಾಗಲಕೋಟದವ್ರು ಇರ್ಲಿ, ಅಟ್ಲೀಸ್ಟ್ ಮೊದಲನೇ ಹಂತದಲ್ಲಿ ಜಿಲ್ಲೆಗೆ ಒಂದೊಂದು ಕೊಡ್ಬೇಕಂತ ಹೇಳಿ ನಾನು ವಿಚಾರ ಮಾಡಿದ್ದೀನಿ. ದಯಮಾಡಿ ನೀವು ಆ ಕಾಟಗಳು ಉಪಯೋಗ ತಗೋರಿ. ಅವು ಇರದೆ ಹೋದ್ರೆ 176 ನಮ್ಮ APMC ಅದಾವು. ಅದರಲ್ಲಿ ಒಂದು 140-50 ಜೀವಂತ ಅದಾವ, ಯಾವು ಇಲ್ಲ ಅಂತಿಲ್ಲ. ನಾನು ಎಲ್ಲ ಜೀವಂತ ಇರ್ತೀನಿ. ನಾನು ಬಂದ ಮೇಲೆ ಅಲ್ಲಿ ಕಾಟ ಮಾಡ್ಕೋರಿ. ನಿಮ್ ಕಡೆ ಒಂದು ರಿಸೀಟ್ ಇಟ್ಕೊಡ್ರಿ, ಅಲ್ಲಿ ಹೋಗಿ ಕಿಶಿಂದ ಅವ್ರದ್ದು ಎಷ್ಟು ಬರ್ತದ, ಕಡಿಮೆ ಬರ್ತಂದ್ರೆ ಅವಾಗೆ ಹೊರಗೆ ತಗೊಂಬರ್ರಿ, ಟ್ರ್ಯಾಕ್ಟರ್ ಒಳಗೆ ಬಿಡಬೇಡ್ರಿ. ಮತ್ ಇನ್ನೂ ಒಂದ್ ನಾವು ಮಾಡೀವಿ, ಇದನ್ನ ಬಿಟ್ಟು ಎಲ್ಲ ಕಾಟ ಸಕ್ಕರೆ ಕಾರ್ಖಾನೆ ವೇಯಿಂಗ್ ಬ್ರಿಡ್ಜ್ ಶಾಂತನಗೌಡ ಸಾಹೇಬ್ರೆ ಎಲ್ಲ ಈಗ ಡಿಜಿಟಲೈಸೇಷನ್ ಮಾಡಿದೀವಿ. ಆ ಡಿಜಿಟಲೈಸೇಷನ್ ದಲ್ಲಿ ಕೂಡ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳಿ ಚುನಾ ಪೂಜಾರಿ ಅವರೇನು ಈಗ ಹೇಳ್ತಾ ಇದ್ದಾರೆ. ಅದನ್ನ ಏನಾದ್ರೂ ಆ ತರ ಆಯ್ತಪ್ಪ ಅಂತಂದ್ರೆ, ಆಗಿದ್ದೇ ಖರೆ ಮಾಡಿದ್ರೆ ಅಂದ್ರೆ ಅದು ಖಂಡಿತ ನನಗ್ ಬರೋದಿಲ್ಲ. ವೇಟ್ ಮಾಡೋದು ಇಲಾಖೆ ಯಾರಿಗದಪ್ಪ ಅಂದ್ರೆ ನಮ್ಮ ಮುನಿಯಪ್ಪ ಸಾಹೇಬರಿಗೆ, ಅದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಅವರಿಗೆ. ಆದ್ರೆ ರೈತರ ಹಿತದೃಷ್ಟಿಯಿಂದ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೂ ಅವರಿಗೂ ವಿನಂತಿ ಮಾಡ್ಕೊಂಡಿದ್ದೀನಿ ಮುನಿಯಪ್ಪ ಸಾಹೇಬರಿಗೆ, ಯಾವುದೇ ಕಾಟ ಇವ್ರು ಟ್ಯಾಂಪರ್ ಮಾಡಿದ್ರೆ ಕಾರ್ಖಾನೆ ಮಾಲೀಕರನ್ನ ನೀವು ಅವ್ರ ಮೇಲೆ ಒಂದು ರಿಪೋರ್ಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ. ಅವರೆಲ್ಲಾನು ಹೇಳ್ಯಾರ, ಆದ್ರೆ ಅವ್ರ ಕೈಯಾಗಿನ ಅಧಿಕಾರಿಗಳು ಸ್ವಲ್ಪ ಸುಮಾರು ಅದಾರ. ಅದರ ಸಲುವಾಗಿ ಇದು ಹಿಂಗಾಗ್ಲಕತ್ತದ. ಫುಡ್ ಅಂಡ್ ಸಿವಿಲ್ ಸಪ್ಲೈ ಆಫೀಸರ್ಸ್ ಏನ್ ಹೋಗಿ ಸ್ಟ್ಯಾಂಪಿಂಗ್ ಮಾಡ್ಬಿಡ್ತಾರೆ. ನನಗೆ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ, ಹೋದ ಸರ್ತಿ ಸೀಸನ್ ಅಲ್ಲಿ ಒಂದೊಂದು ಕಾರ್ಖಾನೆಯನ್ನ 3 ಸರ್ತಿ ಚೆಕ್ ಮಾಡಿಸಿ ನಾನು, ಎಲ್ಲ ಬರೋಬ್ಬರನೇ ಅದಾವ ವರದಿ ಕೊಟ್ಟಾರ. ಅದಕ್ಕೆ ದಯಮಾಡಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಲ್ಲಿ ಹೋಗ್ಬೇಡ್ರಿ. ನಮ್ಮ APMC ಅಥವಾ ನಾವು ಹಾಕಿದ ಕಾಟದಲ್ಲಿ ನೀವೇ ರೈತರ ನಿರ್ವಹಣೆ ಮಾಡ್ತಕ್ಕಂಥ 12 ಕೂಡ ನಿಮ್ ಕೈಲಿ ಕೊಡ್ತೀನಿ ನಾನು. ಯಾವ ಕ್ರಾಸ್ ನಲ್ಲಿ 2-3 ಕಾರ್ಖಾನೆಗೆ ಅನುಕೂಲ ಆಗ್ತಾವ ಅಂತೇಳಿ ಮೊದಲೇ ಹಂತದಲ್ಲಿ ಕೂಡಿಸ್ರಿ. ಮುಂದೆ ನಮ್ ಕಡೆ ಸ್ವಲ್ಪ ಆದಾಯ ಬಂದ್ಮೇಲೆ ಎಲ್ಲಾ ಕಡೆ ಕೂಡಿಸ್ಕೊಡ್ತೀನಿ ರಾಜ್ಯದಾಗ, ಅದ್ರಾಗೇನು 2 ಮಾತಿಲ್ಲ. ಆದ್ರೆ ಅಲ್ಲಿ ತನ ನೀವು ಈ ವ್ಯವಸ್ಥೆಯನ್ನ ಉಪಯೋಗ ಮಾಡ್ಕೋರಿ ಅನ್ನೋದು ನನ್ನ ಉದ್ದೇಶ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.